ಮೇಡಮ್, ಈಗ ಅವತ್ತು ಕೊಡಗೇಳಿ ಸ್ಟೇಷನ್ಗೆ ಹೋಗಿದ್ರಿ, ಗಲಾಟೆ ಆಯಿತು. ಅದೇ ರೀತಿ ಅವರು CCTVನೂ ಕೂಡ ಕೊಟ್ಟಿದ್ರು. ಏನಾಯ್ತು ಅಲ್ಲಿ ಆ್ಯಕ್ಚುಲಿ? ಗಲಾಟೆ ಆಗಿದ್ದು ವಿಚಾರ ಬಂದ್ಬಿಟ್ಟು ನಾವು ನ್ಯಾಯ ಕೇಳಕ್ ಹೋಗಿದ್ದು ಸರ್. ನಾವು ಗಲಾಟೆ ಮಾಡಕ್ ಹೋಗಿರ್ಲಿಲ್ಲ. ಯಾಕಂದ್ರೆ ನ್ಯಾಯ ಕೇಳೋದನ್ನ ಗಲಾಟೆ ಅನ್ಕೊಂಡ್ರೆ ಹಂಗಾರೆ ಹೋರಾಟಗಾರ ಏನಾಗ್ಬೇಕು ಸರ್? ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು? ನ್ಯಾಯ ಕೇಳಕ್ ಹೋದ್ವಿ ಒಬ್ರು ದಲಿತ ಹೆಣ್ಮಕ್ಳಿಬ್ರಿಗೆ ಇವನು ಪ್ರಾಪರ್ಟಿ ವಿಚಾರದಲ್ಲಿ ಮೋಸ ಮಾಡಿದ ವಿಚಾರ ನನ್ನ ಗಮನಕ್ಕೆ ಬಂತು. ನಾನು ಯಾಕೆ ಕೇಳಕ್ ಹೋದೆ ಅಂದ್ರೆ ಈ ಸಾಮಾನ್ಯವಾದಂತ ಎಲ್ಲರೂ ನ್ಯಾಯ ಕೇಳಬಹುದು ಸಾರ್ವಜನಿಕರು. ಅಂತದ್ರಲ್ಲಿ ನಾನು ಒಂದು ರೀತಿನಲ್ಲಿ ಹೋಗಿ ನ್ಯಾಯ ಕೇಳಿದೆ. ಅಲ್ಲಿ ನ್ಯಾಯ ಕೇಳಿದ ತಕ್ಷಣ ಅವನೇನ್ ಮಾಡ್ದ, ಕೂಗಾಡೋದು ಅರ್ಚಾಡೋದು ಅವ್ನು ಮಾಡ್ದೆ ಹೊರತು ನಾವೇನು ಮಾಡ್ಲಿಲ್ಲ. ಯಾಕಂದ್ರೆ CC ಫುಟೇಜ್ ಒಂಚೂರೇನೆ ನಿಮ್ಗೆ ಕೊಟ್ಟಿರೋದು. ಫುಲ್ಲು CC ಕ್ಯಾಮ್ರಾದಲ್ಲಿ ಏನೇನಿದಾವೆ ಅದೆಲ್ಲ ಕೊಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನೀವು ಹೋಗಿದ ಉದ್ದೇಶ ಏನಲ್ಲಿ? ಅಲ್ಲಿ ಅವ್ರು ಹೇಳ್ತಾರೆ FIR ಮೆನ್ಷನ್ ಆಗಿರೋದು ಶಿವಾಜಿನಗರದಲ್ಲಿ ಸೈಟ್ ವಿಚಾರಕ್ಕೆ ಇವ್ರು ಬಂದಿದ್ರು ಅಂತ. ಏನ್ ವಿಚಾರ ಅದು ಸರ್? ಶಿವಾಜಿನಗರದ ಏನಿದೆ ಆ ಸೈಟ್ ವಿಚಾರ ದೇವಿಕಲಾ ಮತ್ತೆ ವಿಜಯಲಕ್ಷ್ಮಿ ಅನ್ನೋರ್ದದು. ಆ ಒಂದು ಪ್ರಾಪರ್ಟಿನ ಇವರು ಒಂದು 2021ರಲ್ಲಿ ಅಂದ್ರೆ 6 ವರ್ಷಗಳ ಹಿಂದೆ GP ರಿಜಿಸ್ಟ್ರೇಷನ್ ಹಾಕೊಂಡಿರ್ತಾರೆ. ಯಾರು? ವೆಂಕಟರಾಜ್ ಅವರು. ವೆಂಕಟರಾಜ್ ಅವ್ರು ಹಾಕೊಂಡ್ಮೇಲೆ ಅವ್ರಿಗೇನ್ ಮಾಡಿದ್ದಾರೆ, ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೇನು ಯಾವುದೇ ರೀತಿಯಾದ ವಿಚಾರವಾಗಿ ಏನು ಇವರು ಸಹಾಯ ಮಾಡಲಿಲ್ಲ. ಮತ್ತೆ ಅವ್ರ ಪ್ರಾಪರ್ಟಿದು ಒರಿಜಿನಲ್ ಪೇಪರ್ಸ್ ಏನಿದಾವೆ ಅದನ್ನೆಲ್ಲ ಇವ್ರ ಹತ್ರ ತಗೊಂಡ್ಬಂದು ಒತ್ತಾಯಪೂರ್ವಕವಾಗಿ ಇಟ್ಕೊಂಡಿದ್ದಾರೆ ಇವರು. ಆಮೇಲೆ ಅದಾದ್ಮೇಲೆ ಇವ್ರಿಗೆ ಏನಾಗಿದೆ, ಒಬ್ರು ಅಕ್ಕ ಸ್ವಲ್ಪ ಚೆನ್ನಾಗಿದ್ದಾರೆ, ಒಂದು ಲೇಡಿ ದೇವಿಕಲಾ ಅನ್ನೋರು ತುಂಬಾ ಪೂರು ಅಂದ್ರೆ ಬಡತನದಲ್ಲಿ ತುಂಬಾ ಬಡತನದಲ್ಲಿ ಆ ಹೆಣ್ಮಗಳು ತನ್ನ ಜೀವನವನ್ನ ನಿರ್ವಹಿಸ್ತಾ ಇದ್ದಾರೆ.